ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಚೇಚ ಸದ್ಗುಣಂ. ವಿಶೇಷಣಾನಿ ಯಾನಿಹ ಕಥಿತಾನಿ ಸದುಕ್ತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನತಂ ವಿದೇ. ಮೀಮಾಂಸಕರು ಈ ಜಗತ್ತಿನಲ್ಲಿ ಭಾರತದಲ್ಲಿ ಆಗಿ ಹೋದವರು. ಅವರು ಏನು ಹೇಳಿದರು ಅನ್ನೋದನ್ನು ಅಂಶತಃ ನೋಡಿದ್ವಿ. ಅವರು ವೇದವನ್ನು ಒಪ್ತಾರೆ, ಆದರೆ ದೇವರನ್ನು ಒಪ್ಪೋದಿಲ್ಲ. ಅವರು ಹೇಳುವ ಪ್ರಕಾರ ಕಾರ್ಯ ವೇದ ಅನ್ನೋದು ಯಾವುದೋ ಒಂದರಲ್ಲಿ ನಮ್ಮನ್ನು ಪ್ರಚೋದಿಸುತ್ತೆ ವಿನಃ ಕೇವಲ ಹಿಂದೆ ಹೀಗಿತ್ತು ಅನ್ನೋದರಲ್ಲಿ ಪರ್ಯವಸಾನ ಆಗಲ್ಲ. ಹೀಗಾಗಿ ದೇವರ ಬಗ್ಗೆ ಹೇಳಲ್ಲ. ಅದು ದೇವರು ಹೀಗೆ ಸೃಷ್ಟಿ ಮಾಡಿದ, ಮುಂದೇನು ಏನಿಲ್ಲ. ವೇದ ಹಾಗೆ ಹೇಳಲ್ಲ ಅಂದು. ಅದಕ್ಕೆ ಮಧ್ವರು ಅದನ್ನು ವ್ಯಾಖ್ಯಾನ ಮಾಡ್ತಾ ಅವರ ಮಾತು ತಪ್ಪು. ಯಾಕೆಂದರೆ ಜಗತ್ತಿನ ಎಲ್ಲ ಶಬ್ದಗಳು ಕೂಡ ಕಾರ್ಯವನ್ನು ಹೇಳಬೇಕು ಅನ್ನುವ ನಿಯಮ ಇಲ್ಲ. ವ್ಯಾಕರಣ, ನಿರುಕ್ತ, ಕೋಶ ಎಲ್ಲವೂ ಕೂಡ ಸಿದ್ಧವಾದದ್ದನ್ನೇ ಹೇಳ್ತವೆ. ಇದು ಅವರು ಹೇಳಿದ್ದು. ಇನ್ನೊಂದು ಹಾಗಾದರೆ ಸಿದ್ಧ ಅನ್ನೋದಕ್ಕೆ ಇನ್ನೊಂದು ಸಂಗತಿಯನ್ನು ಹೇಳಿದ್ರು, ಸುಖ ಸಾಧನ. ಭಾಷೆಯೂ ಕೂಡ ಸುಖದ ಸಾಧನ. ಜಗತ್ತಿನಲ್ಲಿ ಬೇರೆ ಎಲ್ಲ ವಸ್ತುಗಳಿಗಿಂತ ಸುಖ ಸಾಧನ ಅನ್ನೋದೇನಿರುತ್ತೆ ಅದು ಭಾಷೆಯೇ. ಯಾರೋ ಒಬ್ಬ ಕೆಲಸಕ್ಕಾಗಿ, ಕೆಲಸದಲ್ಲಿ ಪ್ರಚೋದನೆಗಾಗಿ ವೇದವನ್ನು ಆಶ್ರಯಿಸೋದಿಲ್ಲ. ಮತ್ತೆ ಸುಖಕ್ಕಾಗಿ ಶಾಸ್ತ್ರವನ್ನು ಆಶ್ರಯಿಸ್ತಾನೆ. ತನ್ನ ಭಾವನೆಯನ್ನು ಹೇಳಿಕೊಳ್ಳೋದು ಸುಖಕ್ಕಾಗಿ, ಬೇರೊಬ್ಬರು ಹೇಳಿದಂತೆ ಕೇಳೋದು ಕೂಡ ಸುಖಕ್ಕಾಗಿ, ಎಲ್ಲವೂ ಕೂಡ ಸುಖಕ್ಕಾಗಿ. ಅದರಿಂದ ಭಾಷೆಯ ಉದ್ದೇಶ, ಭಾಷೆಯ ಗುರಿ ಸುಖ ಸಾಧನವೇ ವಿನಃ ಕಾರ್ಯತ ಅಲ್ಲ. ಇಷ್ಟನ್ನು ನಾವು ನೋಡಿದ್ವಿ. 40ನೇ ಪೇಜಿನಲ್ಲಿ ಕಡೆಯಲ್ಲಿ ಏನು ಆಚಾರ್ಯರ ಮಾತಿದೆ ಅಲ್ಲಿಂದ ಶುರು ಮಾಡಬೇಕಿತ್ತು. ಸರ್ವಜ್ಞಂ ಸರ್ವಕರ್ತಾರಂ ನಾರಾಯಣವನಾಮಯಂ ಸರ್ವೋತ್ತಮಂ ಜ್ಞಾಪಯಂತಿ ಮಹಾತಾತ್ಪರ್ಯಮತ್ರ ಹಿ. ಸರ್ವಜ್ಞಂ ಎಲ್ಲವನ್ನೂ ಬಲ್ಲ, ಸರ್ವಕರ್ತಾರಂ ಸೃಷ್ಟಿ ಮೊದಲಾದವುಗಳನ್ನು ಮಾಡುವ, ನಾರಾಯಣಂ ಅನಾಮಯಂ ಯಾವ ದೋಷವೂ ಇರದ, ಸರ್ವೋತ್ತಮಂ ಎಲ್ಲರಿಗಿಂತ ಮಿಗಿಲಾದ ನಾರಾಯಣಂ ನಾರಾಯಣನನ್ನು ಎಲ್ಲ ವೇದಗಳು ಜ್ಞಾಪಯಂತಿ ನೆನಪಿಸುತ್ತವೆ. ಅತ್ರ ಹಿ ಮಹಾತಾತ್ಪರ್ಯಂ ದೇವರಲ್ಲಲ್ಲವಾ ಒತ್ತು ಇರುವುದು, ದೇವರನ್ನು ತಿಳಿಸುವುದರಲ್ಲೇ ಅಲ್ಲವೇ ಒತ್ತು ಇರೋದು. ಸರ್ವೇಷಾಮಪಿ ವೇದಾನಾಂ ಇತಿಹಾಸ ಪುರಾಣಯೋ ಪ್ರಮಾಣಾನಾಂಚ ತರವೇಚಾಂ ತದರ್ಥಂಚಾನ್ಯದುಚ್ಯತೆ. ಸರ್ವೇತಾಮಪಿ ವೇದಾನಾಂ ಎಲ್ಲ ವೇದಗಳಿಗೆ, ಇತಿಹಾಸ ಪುರಾಣಗಳಿಗೆ, ಎಲ್ಲ ಪ್ರಮಾಣಗಳಿಗೆ ಅಂದರೆ ಪ್ರಮಾಣ ಗ್ರಂಥಗಳಿಗೆ. ಅದೇ ಅಲ್ವಾ ಅತ್ರ ಹಿ ಮಹಾತಾತ್ಪರ್ಯಂ ದೇವರಲ್ಲಿ ಅಲ್ಲವಾ ಮಹಾತಾತ್ಪರ್ಯ. ತದರ್ಥಂ ದೇವರ ಅರಿವಿಗಾಗಿ ಮತ್ತು ದೇವರಿಗಾಗಿ ಅನ್ಯದುಚ್ಯತೆ ಬೇರೆಯದ್ದನ್ನು ಹೇಳ್ತಾರಲ್ವಾ. ನ್ಯಾಯರತ್ನಾವಳಿ ಸರ್ವಜ್ಞಮಿತಿ
ಬ್ರಹ್ಮಾದಿ ಸರ್ವಜಗದ ಭಾವೆ ವಿಷ್ಣು ಸರ್ವೋತ್ತಮತ್ವ ಅನುಪಪತ್ತೇ ಸರ್ವಜಗದಪಿ ವಿಷ್ಣು ಸರ್ವೋತ್ತಮತ್ವ ಸಿದ್ಧ್ಯರ್ಥಂಚ. ಬ್ರಹ್ಮಾದಿ ಎಲ್ಲ ಜಗತ್ತು ಇಲ್ಲದೇ ಹೋದರೆ ದೇವರನ್ನ ಸರ್ವೋತ್ತಮ ಅಂತೇನು ಕರೆಯೋದು? ಸರ್ವೋತ್ತಮ ಅಂತ ಕರಿಬೇಕಾದ್ರೆ ಸರ್ವ ಇರಬೇಕಲ್ವ? ಇವನು ಎಲ್ಲರಿಗಿಂತ ದೊಡ್ಡವ ಅನ್ಬೇಕಾದ್ರೆ ಎಲ್ಲರೂ ಇರಬೇಕು. ಎಲ್ಲರೂ ಇಲ್ಲ, ಎಲ್ಲರಿಗಿಂತ ದೊಡ್ಡವ ಹೇಗಾಗ್ತಾನೆ? ಅದರಿಂದಾಗಿ ವೇದಾದಿಗಳು ಅದನ್ನು ಪ್ರತಿಪಾದನೆ ಮಾಡ್ತವೆ. ವೇದಾದಿಷು ಉಚ್ಯತೆ ಇತ್ಯರ್ಥ ತದರ್ಥಂಚ ಅನ್ಯದುಚ್ಯತೆ. ಎಲ್ಲಿ ಹೇಳಿದ್ದಾರೆ? ಹೊರಗಡೆಯಿಂದ ಅಲ್ಲ, ವೇದದಲ್ಲೇ ಹೇಳಿದ್ದಾರೆ. ನಿರ್ಣಯ ಚಂದ್ರಿಕಾ ಆಗಮಾನಾಂ ಸಿದ್ಧಪರತ್ವಂ ನಾರದೀಯೇ ಚ ಉಕ್ತಂ. ವೇದಗಳು ಅಥವಾ ಆಗಮ ನಿರ್ದಿಷ್ಟವಾದ ಶಬ್ದ ಸಿದ್ಧವಾದ ನಾರಾಯಣನನ್ನು ಹೇಳ್ತವೆ ಅಂತ ಹೇಳಿ ನಾರದೀಯದಲ್ಲಿ ಹೇಳಿದ್ದಾರೆ. ತದೇವಂ ಸಂಭಾವಿತ ಸರ್ವದೋಷಾಣಾಂ ನಿರಾಸಾತ್ ನಾರಾಯಣಸ್ಯ ಸದಾಗಮೈಕ ವಿಜ್ಞೇಯತ್ವಂ ಯದುಕ್ತಂ ತತ್ ಪುರಾಣವಚನೇನ ದೃಢೀಕರುವನ್ ಉಪಸಂಹರತೀವ. ಇಲ್ಲಿಯೇ ಒಂದು ಮಿನಿ ಕನ್ಕ್ಲೂಷನ್, ಉಪೋಪಸಂಹಾರ. ಅದಕ್ಕೆ ಉಪಸಂಹರತಿ ಇವ ಅಂದರು. ಗ್ರಂಥ ಇಲ್ಲಿ ಮುಗಿಲಿಲ್ಲ, ಮುಂದೆ ಹೋಗುತ್ತೆ. ಆದರೆ ಕನ್ಕ್ಲೂಷನ್ನಿನ ಪಾಯಿಂಟ್ ಇಲ್ಲಿ ಬಂದಿದೆ. ಅದಕ್ಕೆ ಉಪಸಂಹಾರ ಮಾಡ್ತಾ ಇದ್ದಾರೋ ಎಂಬಂತೆ ಹೇಳ್ತಾ ಇದ್ದಾರೆ. ಸರ್ವಜ್ಞಂ ಸರ್ವಕರ್ತಾರಂ ಸರ್ವಕರ್ತೃತ್ವಾತ್ ಸರ್ವಜ್ಞಂ ಸರ್ವೈರ್ಗುಣೈ ಸಹೈವ ಜಾನಂತಿ ಏನಮಿತಿ ಸರ್ವಜ್ಞ. ಎಲ್ಲ ಗುಣಗಳ ಜೊತೆಗೇನೆ ಇವನನ್ನು ತಿಳಿಯುತ್ತಾರೆ. ಇವನು ಬೇರೆಯವರನ್ನು ತಿಳಿಯುತ್ತಾನೆ. ಸರ್ವಕರ್ತೃತ್ವಾತ್ ಸರ್ವಜ್ಞಂ ಸರ್ವೈ ಗುಣೈ ಸಹೈವ ಜಾನಂತಿ. ಸರ್ವ ಇತಿ ಜಾನಂತಿ, ಸರ್ವ ಇತಿ ಜ್ಞಾಯತೆ ಇತಿ ಸರ್ವಜ್ಞ ಅಂತ ಹೊಸ ನಿರ್ವಚನ. ಇವನು ಸರ್ವ ಅಂತಾನೆ ಜಗತ್ತಿನ ಎಲ್ಲ ಜನರು ತಿಳಿಯುತ್ತಾರೆ. ಅದರಿಂದಾಗಿಯೂ ಸರ್ವಜ್ಞ. ಕರ್ತೃತ್ವಾತ್ ಸಗುಣಂ ಬ್ರಹ್ಮ ಇತಿ ಭಾಗವತೆ ಅತಯೇವ ಅಯಂ ನಿರ್ದೋಷಂ ಅತಯೇವ ಅನಾಮಯಂ. ಅತಯೇವ ಅನಾಮಯಂ, ಅಯಂ ಅಲ್ಲ ಅನಾಮಯಂ. ಅನಾಮಯ ಅಂದರೆ ದೋಷ ವಿರೋಧವ. ಅಲ್ಪಗುಣಾ ಸದೋಷಾಶ್ಚ ಯೇ ನರಾಹ ತೇಷಾಂ ಸಮುದಾಯೋ ನಾರಂ ತೇಷಾಂ ಅಯನಮಿತಿ ನಾರಾಯಣ. ಅಲ್ಪಗುಣ ಇದ್ದು ದೋಷದಿಂದ ಕೂಡಿರುವವರು ಯಾರಿದ್ದಾರೆ, ನರರು, ಅವರ ಸಮುದಾಯವನ್ನು ನಾರ ಅಂತ ಕರೀತಾರೆ. ಆ ನಾರ ಎನ್ನುವ ಸಮುದಾಯಕ್ಕೆ ಇವನು ಅಯನ, ಆಸರೆ. ಅದರಿಂದಾಗಿ ನಾರಾಯಣ. ಅತಯೇವ ಸರ್ವಸ್ಮಾತ್ ಚೇತನ ಜಾತಾದುತ್ತಮ. ಯದ್ಯಪಿ ಪಾಣಿನಿರತ್ರ ಪಂಚಮೀ ತತ್ಪುರುಷಂ ನಾಹ. ಯತ್ರ ಪಾಣಿನಿ ವಕ್ತುಂ ಯೋಗ್ಯಮಪಿ ನೋಮಾಚ ತದಾ ವಾರ್ತಿಕಕಾರಃ ಸಂತಿಷ್ಠತೆ. ಸರ್ವೇತಾಮಪಿ ವೇದಾನಾಂ ಸರ್ವೋತ್ತಮ ಅಂತಂದರೆ ಸರ್ವೇತಾಮಪಿ ಚೇತನಾನಾಂ ಉತ್ತಮ ಅಂತ. ವಸ್ತುತಃ ಪಾಣಿನಿ ಇಲ್ಲಿ ಪಂಚಮಿ ತತ್ಪುರುಷವನ್ನು ಹೇಳಲಿಲ್ಲ. ಸಾಮಾನ್ಯ ಅವರಿಂದ ಉತ್ತಮ ಅನ್ಬೇಕು. ಕ್ಷರಾಕ್ಷರರಿಂದ ಉತ್ತಮ. ಇಂದ ಅನ್ನೋದು ಅಪೇಕ್ಷೆ. ಇವರಿಂದ ಉತ್ತಮ. ಯತ್ ಕಾತ್ಯಾಯನೇನಾಪಿ ನೋಕ್ತಂ ಅಥಾಪಿ ಶಿಷ್ಟೈ ಪ್ರಯುಕ್ತಂ ತತ್ರ ಅಸ್ಮಾಭಿಃ ನೂತನಂ ಸೂತ್ರಂ ಉಪಕ್ಷೇಪಣೀಯಂ ಭವತಿ. ಎಲ್ಲಿ ಕಾತ್ಯಾಯನ ಕೂಡ ಹೇಳಲಿಲ್ವೋ ಅಲ್ಲಿ ನಮ್ಮಂಥವರು ಹೊಸ ಸೂತ್ರ ಮಾಡಬೇಕಾಗತ್ತೆ. ಇಲ್ಲವೇ ವಾರ್ತಿಕ. ವಾರ್ತಿಕ ಈಸ್ ನಥಿಂಗ್ ಬಟ್ ಸೂತ್ರ. ವಾರ್ತಿಕ ಅಂದ್ರೇ ಸೂತ್ರ ಅಂತ. ಅದರಿಂದಾಗಿ ನಾವು ಸೂತ್ರ ಅಂತಲೇ ಬಾಯಲ್ಲಿ ಹೇಳ್ತಾ ಇದ್ದೀವಿ. ಯಾಕೆ? ಪಾಣಿನಿ ಸೂತ್ರ ಏನಿದೆ? ಪಂಚಮಿ ಭಯೇನ ಅಂತ ಇದೆ. ಭಯ ಅನ್ನುವ ನಿಮಿತ್ತ ಇದ್ದಾಗ ಪಂಚಮಿ ವಿಭಕ್ತಿಯನ್ನು ಬಳಸಬೇಕು. ಸಂಸ್ಕೃತದಲ್ಲಿ
ಹುಲಿಯ ಭಯ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಸ್ವಲ್ಪ ಹಿಂದಿನ ಕನ್ನಡಕ್ಕೆ ಹೋದರೆ ಹುಲಿಯಿಂದ ಭಯ ಅಂತ ಇದ್ದು, ಈಗ ಇಂದ ತೆಗೆದು ಹುಲಿ ಕಂಡ್ರೆ ಭಯ ಅಂತ. ಈಗ ಏನು ಪ್ರಯೋಗ ಮಾಡ್ತಾ ಇದ್ದೀವಿ, ಅಯ್ಯಪ್ಪ ನನಗೆ ನಾಯಿನ ಕಂಡ್ರೆ ಭಯ ಅಂದರೆ ಏನರ್ಥ? ನಾಯಿಯ ಭಯ. ಅಲ್ಲಿ ಸ್ವಲ್ಪ ಹಿಂದೆ ಹೋದರೆ ನಾಯಿಯಿಂದ ನನಗೆ ಭಯ ಅಂತ ಇದ್ದು, ಅದು ಪಂಚಮಿ ಭಯೇನ. ಭಯ ನಿಮಿತ್ತವಾದ ಸಂಗತಿಯನ್ನು ಹೇಳುವಾಗ ಸಮಾಸದಲ್ಲಿ ಪಂಚಮಿ ವಿಭಕ್ತಿಯನ್ನು ಇಟ್ಕೊಳ್ಬೇಕು, ವಾಕ್ಯದಲ್ಲಾದರೂ ಕೂಡ ವ್ಯಾಘ್ರಾತ್ ಭಯಂ ಅನ್ಬೇಕು. ಇವಾಗ ನಮಸ್ಕಾರ ಮಾಡುವಾಗ ನಾರಾಯಣನಿಗೆ ನನ್ನ ನಮಸ್ಕಾರ ಅಂತ ಹೇಳ್ತಾ ಇದ್ದೀವಿ ಈಗ ಕನ್ನಡದಲ್ಲಿ. ಹಳೆ ಕನ್ನಡದಲ್ಲಿ ನಾರಾಯಣನಿಗಾಗಿ ನನ್ನ ನಮಸ್ಕಾರ ಅನ್ಬೇಕಿತ್ತು, ಆ ಚತುರ್ಥಿ ವಿಭಕ್ತಿ ಬರಬೇಕಿತ್ತು. ಆಮೇಲೆ ಆಯಿತು, ನಮ್ಮ ಪರಿಭಾಷೆಯಲ್ಲಿ ನಾರಾಯಣನಿಗೆ ನಮಸ್ಕಾರ, ಅವನಿಗೆ ನಮಸ್ಕಾರ ಮಾಡು. ಹಾಗೆ ಪಂಚಮಿ ಅನ್ನೋದು ಭಯ ನಿಮಿತ್ತವಾದಾಗ. ಆದರೆ ಈ ಸೂತ್ರ ಅಸಮಗ್ರ, ಇನ್ಕಂಪ್ಲೀಟ್. ಅದರಿಂದಾಗಿ ವಾರ್ತಿಕಕಾರ ಹೇಳಿದ ಭಯ ಭೀತ ಭೀತಿ ಭೀಭೀರಿತಿ ವಕ್ತವ್ಯಂ. ಭಯ ಭಯ ಅನ್ನುವ ಶಬ್ದ ಇದ್ದಾಗ, ಭೀತ ಅನ್ನುವ ಶಬ್ದ ಇದ್ದಾಗ, ಭೀತಿ ಅನ್ನುವ ಶಬ್ದ ಇದ್ದಾಗ, ಭೀಹಿ ಅನ್ನುವ ಶಬ್ದ ಇದ್ದಾಗ, ಭೀಷಾಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯ. ಅಲ್ಲಿ ನೋಡಿ, ಅಸ್ಮಾತ್ ಭೀಷಾ ವಾತಪ್ಪವತೆ, ದೇವರಿಂದ ಹೆದರಿ ಗಾಳಿ ಬೀಸುತ್ತಾನೆ. ಹೀಗಿರೋದಲ್ವೇ? ಅಥಾಪಿ ನೇದಂ ಸಮಗ್ರ ವಚನಂ ಪಾಣಿನಿ ಪಂಚಮಿ ಭಯೇನ, ವಾರ್ತಿಕಕಾರ ತುಂಬಿದ, ಆದರೂ ಕೂಡ ಅಸಮಗ್ರ ಅಂತ ಅನ್ನಿಸಿತು. ನಾವು ಹೇಳಬೇಕು ಉತ್ಕರ್ಷ ವಚನೇ ನಚ ಅಂತ. ಎಲ್ಲಿ ಶ್ರೇಷ್ಠ ಅನ್ನುವ ಶಬ್ದ ಬರುತ್ತೆ, ಎಲ್ಲಿ ಶ್ರೇಷ್ಠ ಅನ್ನುವ ಅರ್ಥ ಬರುತ್ತೆ, ಅಲ್ಲಿಯೂ ಕೂಡ ನೀವು ಮುಂದೆ ಹೋಗಬೇಕು. ಪಂಚಮಿ ಅಂತ ಹೇಳಿ ಬಳಸಬೇಕು. ಜಗತಃ ನಾರಾಯಣ ಉತ್ತಮ. ಯಾಕೆಂದರೆ ಗೀತೆಯಲ್ಲಿ ಅಕ್ಷರಾದಪಿ ಚೋತ್ತಮ, ಅಕ್ಷರಾದಪಿ ಪುರುಷಾತು ಉತ್ತಮ, ಅಲ್ಲಿ ಪಂಚಮಿ ವಿಭಕ್ತಿ ಇದೆ. ನೀವು ಪಾಣಿನಿಯಲ್ಲಿ ಸೂತ್ರ ನೋಡಿದ್ರಿಲ್ಲ, ವ್ಯಾಸರನ್ನು ಬೈಯೋದೆ. ಪಾಣಿನಿ ಕಾಳಿದಾತನೇ ಕೆಲವೊಮ್ಮೆ ಮೀರಿ ಬಿಡ್ತಾನೆ. ಮಂದಂ ಮಂದಂ ನುದತಿ ಪವನಃ ಅಂತ ಮೇಘದೂತ. ನೀವು ಪಾಣಿನಿ ವ್ಯಾಕರಣದ ಪ್ರಕಾರ ಮಂದ ಮಂದಂ ಅಂತ ಆಗ್ಬಿಡ್ಬೇಕು. ಆದರೆ ಮಂದ ಮಂದಂ ನುದತಿ ಪವನಃ ಅಂತಂದರೆ ಆ ಸ್ವಾರಸ್ಯ ಹೊರಟೋಗುತ್ತೆ. ಇದು ಹೇಗಿದೆ? ಮಂದಂ ಮಂದಂ ನುದತಿ ಪವನಃ, ಮಂದಂ ಮಂದಂ ನುದತಿ ಅನ್ನುವಾಗ ಅದೊಂದು ಆವೃತ್ತಿಯಿಂದ ಆ ವ್ಯಾಕರಣವನ್ನು ಮುರಿದಿದ್ದರೂ ಕೂಡ ಒಂದು ಸೊಗಸು ಗೊತ್ತಾಗತ್ತೆ. ಛಂದಶಾಸ್ತ್ರದ ಪ್ರಕಾರ ಕಶ್ಚಿತ್ ಕಾಂತ ವಿರಹ ಗುರುಣ, ಕಶ್ಚಿತ್ ಅಂತ ಪ್ರಯೋಗ ಮಾಡಬಾರದು ಅಂತಾನೆ ಕ್ಷೇಮೇಂದ್ರ. ಒಂದು ಸುವೃತ್ತ ತಿಲಕ ಅಂತ ಹೇಳಿ ಒಂದು ಗ್ರಂಥ ಇದೆ. ಮಹಾಕವಿಗಳ ದೋಷ ಛಂದಸ್ಸಿನಲ್ಲಿ ಎಲ್ಲಿ, ಗುಣ ಎಲ್ಲಿ ಅಂತ ಹೇಳ್ತಾ ಮಹಾಕವಯೋಪಿ ಪ್ರಯುಂಜತೆ ಕಶ್ಚಿದಿತಿ ಅಂತ ಹೇಳ್ತಾನೆ. ಎಲ್ಲಿ ತಪ್ಪಿರ್ತಾರೆ, ಕಡೆಗೆ ಅವನಿಗೆ ಬೇರೆಯವ್ರನ್ನ ಬೆಟ್ ಮಾಡಿ ತೋರಿಸೋದೇನು? ದೋಷದ ನಿದರ್ಶನಕ್ಕಾಗಿ ನಾನೇ ಒಂದು ಶ್ಲೋಕ ತಪ್ಪಾಗಿ ರಚನೆ ಮಾಡಿ ಕೊಡ್ತೇನೆ ಅಂತ. ಯಾಕೆ ಹೇಳಿದೆ ನಾನು ಅಂದರೆ, ಶಾಸ್ತ್ರವನ್ನು ಕೆಲವೊಮ್ಮೆ ಮುರಿತಾರೆ, ಕೆಲವೊಮ್ಮೆ ಶಾಸ್ತ್ರದ ಇನ್ಸ್ಟ್ರಕ್ಷನ್ಸನ್ನು ಪೂರ್ತಿಯಾಗಿ ಹೇಳಲಿಕ್ಕಾಗದೇ ಇರುವಂತಹ ಪರಿಸ್ಥಿತಿ ಇರುತ್ತೆ. ಅಂತಲ್ಲಿ ನಾವು ಅದನ್ನು ಬಿಟ್ಟ ಸ್ಥಳವನ್ನು ತುಂಬಿಕೊಳ್ಬೇಕಾಗತ್ತೆ. ಅದರಲ್ಲಿ ಇದೊಂದು.
ಉತ್ಕರ್ಷವಚನೇನ ಚ ತೇನ ಸರ್ವೋತ್ತಮಃ ಜೀವೋತ್ತಮಃ ಪುರುಷೋತ್ತಮಃ ಸರ್ವೋತ್ಕರ್ಷಃ ಸರ್ವೋತ್ಕೃಷ್ಟಃ ಇತ್ಯಾದಿ ರೂಪಸಿದ್ಧಿಃ ಜ್ಞಾಪಯಂತಿ ಸರ್ವೇ ಸದಾಗಮಾಃ ಪ್ರಮಾಣಭೂತಾನಾಂ ಸರ್ವೇಷಾಂಚ ಸದಾಗಮಾನಾಂ ತದರ್ಥಂ ನಾರಾಯಣ ಪ್ರಸಾದಾರ್ಥಂ ತೇನ ಪ್ರಸಾದದ್ವಾರ ಮೋಕ್ಷಾರ್ಥಂಚ ಅನ್ಯತ್ ಕರ್ಮಾಧಿಕಂ ಧರ್ಮಂ ತರ ಇತ್ಯಾದಿ ಉಚ್ಯತೆ. ದೇವರ ಅನುಗ್ರಹಕ್ಕಾಗಿ ಬೇರೆ ವಿಧಿಗಳು, ಧರ್ಮವನ್ನು ಮಾಡು, ಸತ್ಯವನ್ನು ಹೇಳು ಇತ್ಯಾದಿ ಇತ್ಯಾದಿಗಳೆಲ್ಲ ಇರೋದು ಅದಕ್ಕಾಗಿ. ಅಥೋ ನಕ್ವಾಪಿ ಕಾರ್ಯಪರತ, ಎಲ್ಲಿಯೂ ಕಾರ್ಯಪರತ ಇಲ್ಲ. ನ ಮಹಾ ತಾತ್ಪರ್ಯ ವಿರೋಧಶ್ಚ ತದುಕ್ತಂ ಭಾಗವತೆ ಮಾಂ ವಿಧತ್ತೆ ಅಭಿಧತ್ತೆ ಮಾಂ ಅಂತ ಭಾಗವತ ಏಕಾದಶ ಸ್ಕಂಧ. ವೇದ ಹೇಳೋದಾದರೆ ನನ್ನ ಬಗ್ಗೆ ಹೇಳುತ್ತೆ, ವೇದ ವಿಧಾನ ಮಾಡೋದಾದರೆ ನನ್ನನ್ನೇ ಕುರಿತು ವಿಧಾನ ಮಾಡುತ್ತೆ, ವೇದ ವಿಕಲ್ಪದಲ್ಲಿ ಹೇಳೋದಾದರೆ ನನ್ನನ್ನೇ, ವೇದ ಇದನ್ನು ಮಾಡಬೇಡ ಅಂತ ಹೇಳೋದು ನನಗಾಗಿ. ಇತ್ಯಸ್ಯ ಹೃದಯಂ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ ಅಂತ ಭಾಗವತ ಏಕಾದಶ ಸ್ಕಂಧ. ಅದರಿಂದ ಮಹಾತಾತ್ಪರ್ಯ ಯಾವುದು ಅನ್ನೋದನ್ನು ತಿಳ್ಕೊಂಡಿರಬೇಕು. ನಚ ಜೀವೇಶ್ವರ ಅಭೇದ ಏವ ತಾತ್ಪರ್ಯಮಾಗಮಸ್ಯ ತತ್ರ ಪ್ರಮಾಣಾಭಾವಾತ್. ಹೀಗೆ ಎಲ್ಲರನ್ನ ಎದುರಿಸಿ ಆಯಿತು. ಆಮೇಲೆ ಮಾಯಾವಾದ ಕಾಲಿಟ್ಟಿತು. ತತ್ರ ಪ್ರಮಾಣಾಭಾವಾತ್. ಅವರು ಹೇಳ್ತಾರೆ ಜೀವ ಹಾಗೂ ಈಶ್ವರರು ಅಭಿನ್ನರು. ವೇದದ ತಾತ್ಪರ್ಯ ಇರೋದೇ ಅದು ಜೀವ ಹಾಗೂ ಈಶ್ವರರ ಅಭೇದವನ್ನು ಹೇಳುವುದು. ಅವ್ರು ಯಾಕೆ ಆ ರೀತಿ ಹೇಳ್ತಾರೆ? ಅದಕ್ಕೆ ಅವ್ರು ಯಾಕೆ ಆ ರೀತಿ ಹೇಳ್ತಾರೆ? ಅದಕ್ಕೆ ಅವರು ಅನೇಕ ಕಾರಣಗಳನ್ನು ಉಪಪಾದನೆ ಮಾಡ್ತಾರೆ. ಅದರಲ್ಲಿ ಆಗಾಗ ಒಂದೊಂದನ್ನು ನೋಡೋಣ. ಮೊದಲ ಅವ್ರದ್ದು ಆಕ್ಷೇಪ ಏನು ಅಂತಂದರೆ, ವೇದ ನಮಗೆ ಗೊತ್ತಿಲ್ಲದೆ ಇರೋದನ್ನು ಹೇಳಬೇಕು, ಆಗ ನಮಗೆ ವೇದದಲ್ಲಿ ಆಧಾರ. ವೇದದಲ್ಲಿ ಆಧಾರ ಬರೋದು ಯಾಕೆ? ಯಾವಾಗ? ನಮಗೆ ಗೊತ್ತಿಲ್ಲದೆ ಇರೋದನ್ನು ಹೇಳಿದಾಗ. ಎಲ್ಲಿ ನಮಗೆ ಗೊತ್ತಿರೋದನ್ನು ಹೇಳುತ್ತೆ, ನಮಗೆ ಅಂತಹ ವೇದದಲ್ಲಿ ನಮಗೆ ಆಧಾರವೇ ಇರಲ್ಲ. ಗೊತ್ತಿರೋದೇನಪ್ಪ? ಭೇದ, ನಾನು ನೀನು ಬೇರೆ ಅಂತ ನಮಗೆ ಮೊದಲೇ ಗೊತ್ತು. ವೇದ ಏನು ಬಂದು ಹೇಳೋದು? ನಮ್ಗೆ ಗೊತ್ತಿರೋದನ್ನು. ಊಟ ಮಾಡುವುದು ಹೇಗೆ ಅಂತ ಒಂದು ಪುಸ್ತಕ ಬಂದರೆ ಯಾರಾದರೂ ತಗೊಳ್ತಾರ? ಇಷ್ಟು ವರ್ಷ ಆಗಿದೆ, ಚೆನ್ನಾಗಿ ಊಟ ಮಾಡ್ಕೊಂಡು ಬರ್ತಾ ಇದ್ದೀವಿ, ಜಗತ್ತಿನ ವಿವಿಧ ರಸವನ್ನು ಆಸ್ವಾದನೆ ಮಾಡಿದ್ದೇವೆ, ಬೇರೆ ಬೇರೆ ಪ್ರಾದೇಶಿಕವಾದ ರಸಭೇದಗಳನ್ನು ಆಸ್ವಾದನೆ ಮಾಡಿದ್ದೇವೆ. ಹೆಂಗೆ ತಿನ್ನಬೇಕು ಅಂದರೆ ಹೆಂಗೆ? ಒಂದೋ ಸ್ಪೂನಲ್ಲಿ ತಿನ್ನಬೇಕು, ಒಂದೋ ಚಾಕುವೋ ಇದು ಚೂರಿ ಇರುತ್ತಲ್ಲ ಅದರಲ್ಲಿ ಚುಚ್ಚಿ ಹೀಗೆ ತಿನ್ನಬೇಕು, ಒಂದೋ ಸ್ಪೂನಲ್ಲಿ ತಿನ್ನಬೇಕು, ಹಬ್ಬಬ್ಬ ಅಂದರೆ ಕೈಯಲ್ಲಿ ತಿನ್ನಬೇಕು, ಅಷ್ಟೇ ತಾನೇ. ಒಂದೋ ಡಿಫ್ರೆಂಟಾಗಿ ತಿನ್ನಬೇಕು ಅಂತಂದರೆ ಕೆಳಗಡೆ ನೆಲದಲ್ಲಿ ಹಾಕಿ ತಿನ್ನಬೇಕು, ಅಷ್ಟೇ. ಊಟ ಮಾಡೋದು ಹೇಗೆ ಅಂದರೆ ಏನರ್ಥ? ಅದಕ್ಕೆ ಬೇಡ, ಅದು ಹೊಸದನ್ನು ಹೇಳಬೇಕು. ಇದು ಊಟ ಮಾಡೋದು ಹೇಗೆ ಅನ್ನೋ ಪುಸ್ತಕವನ್ನು ತೆಗೆದುಕೊಳ್ಳದೇ ಇರಲಿಕ್ಕೆ ಇರುವಂತಹ ಕಾರಣಗಳು. ಅದೇ ರೀತಿ ಇಲ್ಲಿಯೂ ಕೂಡ ಭೇದ ಅನ್ನೋದು ನಮಗೆ ಗೊತ್ತೇ ಇದೆ, ಭೇದ ಅನ್ನೋದು ನಮಗೆ ಗೊತ್ತೇ ಇದೆ. ಅದನ್ನೇನು ಹೇಳೋದು? ಇದು ಹೀಗೆ ಹೊರಟಾಗಿ ಮಾತನಾಡಿದ್ದಾಯ್ತು. ಇದನ್ನೇ ಶಾಸ್ತ್ರೀಯ ಪರಿಭಾಷೆಯಿಂದ ಮಾತನಾಡಬೇಕು. ನೋಡಿ, ಇದನ್ನು ಸ್ಟೈಲ್ ಆಗಿ ರೀತಿ ಹೇಳಬೇಕು ಶಾಸ್ತ್ರೀಯ ಪರಿಭಾಷೆಯಲ್ಲಿ. ವೇದವನ್ನು ಒಪ್ಪಿಕೊಳ್ಳಬೇಕಾದರೆ ಅಪೂರ್ವತಾ ಇರಬೇಕು. ಭೇದ ಅನ್ನೋದು ಅಪೂರ್ವ ಅಲ್ಲ. ಅಪೂರ್ವ ಅಂದರೆ ಅನ್ನೋನ್ ಅಂತ ಇಟ್ಕೊಳ್ಳಿ ಸದ್ಯಕ್ಕೆ. ಮೊದಲು ಅನುಭವಿಸದೇ ಇರೋದು. ಅನ್ಎಕ್ಸ್ಪೀರಿಯನ್ಸ್ಡ್ ಆ ತರಹ ಅಂತ ಏನಾರು ಇಟ್ಕೊಳ್ಳಿ. ಥರ ಹೇಳಿಕ್ಕೆ ಬರಲ್ಲೇನೋ,
ಆದರೆ ಇಟ್ಕೊಳ್ಳಿ, ನಮಗೆ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಈಗಾಗಲೇ ಇರುತ್ತೆ. ಭೇದದ ಬಗ್ಗೆ ನಮಗೀಗಾಗಲೇ ಎಕ್ಸ್ಪೀರಿಯನ್ಸ್ ಇದೆ. ಅದನ್ನು ವೇದ ಹೇಳಿದರೆ ವೇದ ಗೊತ್ತಿದ್ದನ್ನೇ ಹೇಳಿದ ಹಾಗೆ ಆಗುತ್ತೆ. ಅಪೂರ್ವತಾ ಸಿದ್ಧ್ಯರ್ಥಂ, ಅಪೂರ್ವತೆ ಇದೆ ಅಂತ ಹೇಳಲಿಕ್ಕಾಗಿ ವೇದ ಏನು ಮಾಡಬೇಕು? ಅಭೇದವನ್ನು ಹೇಳಬೇಕು. ತತ್ರ ಜೀವೇಶ್ವರ ಭೇದ ಸಿದ್ಧ, ಅದರಿಂದಾಗಿ ವೇದ ಅನ್ನೋದು ಅನುವಾದ ಮಾಡುತ್ತೆ. ಹೇಳಿದೆ, ದುಷ್ಟಂ ಯದಾ ಪಶ್ಚಾತ್ಯನ್ಯಮೀಚಂ, ಅದೆಲ್ಲ ಅನುವಾದ ಮಾಡಿ ಇಲ್ಲ ನೀವು ತಿಳ್ಕೊಂಡಿರೋ ತಪ್ಪು, ಜೀವ ಹಾಗೂ ಬ್ರಹ್ಮ ಒಂದೇ ಅಂತ ಹೇಳ್ತಾ ಇದೆ. ಇದಿಷ್ಟು ಅವ್ರ ವಾದ. ಅದಕ್ಕೆ ಮಧ್ವಾಚಾರ್ಯರು ಹೇಳ್ತಾರೆ, ಅಲ್ಲ ಭೇದವಾಕ್ಯವನ್ನು ಅನುವಾದಕ ಭೇದವು ವೇದದ ಉದ್ದೇಶ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ಅಂದ್ರಿ. ಇದೆಲ್ಲ ಏನಿದು ನೋಡಿ. ಭೇದ ಅನ್ನೋದು ಯಾವತ್ತೂ ಕೂಡ ವಸ್ತುವಿನ ಜೊತೆಗೆ ತಿಳಿದು ಬರುವಂಥದ್ದು. ಸಾಮಾನ್ಯಾಕಾರವಾಗಿ ನಾನು ಅಂತ ಹೇಳಿದ್ರೆ ಜಗತ್ತಿನ ಎಲ್ಲ ಪದಾರ್ಥಗಳಿಗಿಂತ ಭಿನ್ನ ಅನ್ನೋದು ತಿಳಿದು ಬಿಡುತ್ತೆ. ಸರ್ವಜ್ಞರು ಅಂತಂದ್ರೆ ಏನು? ಎಲ್ಲವನ್ನು ವಿಶೇಷವಾಗಿ ತಿಳಿದವರು ಅಂತ. ಎಲ್ಲ ಇದೆ ಅಂತ ತಿಳಿದವರಲ್ಲ. ಸರ್ವಜ್ಞ ಅಂದ್ರೇನು? ಎಲ್ಲದರ ಬಗೆಗೆ ವಿಶೇಷವಾಗಿ ತಿಳಿದವರು. ಇಲ್ಲಾಂದರೆ ನಾವು ಸರ್ವಜ್ಞರೇ. ಯಾಕೆಂದರೆ ಎಲ್ಲ ಇದೆ ಅಂತ ಗೊತ್ತಿದೆ ನಮಗೆ. ಅವನು ಸರ್ವಜ್ಞ ಅಂತಾರ? ಮತ್ತೇನು? ಪರ್ಟಿಕ್ಯುಲರ್ ಆಗಿ ಎಲ್ಲದರ ಬಗ್ಗೆ ಗೊತ್ತಿರಬೇಕು. ಪರಮಾಣುಗಳ ವಿಶೇಷದ ಬಗ್ಗೆಗೂ ಗೊತ್ತಿರಬೇಕು. ಅವನು ಸರ್ವಜ್ಞ. ದೇವರಿಗೆ ಆ ತರಹದ ಸರ್ವಜ್ಞ ಇದೆ. ನಮಗೆ ಎಲ್ಲ ಅಂತ ಜ್ಞಾನ ಇದೆ ಅಷ್ಟೆ. ಹೀಗೆ ಸರ್ವಜ್ಞನಾಗಿದ್ದಾನೆ ದೇವರು ಅಲ್ವಾ? ಈಗ ನಾವು ಸರ್ವಜ್ಞರಾಗಿದ್ದೇವೆ, ಎಲ್ಲ ಇದೆ ಎಂದು ಗೊತ್ತಿದೆ ಅಷ್ಟೆ. ಆ ಅಲಿಗಿಲಿಗೆ ಏನು ಸಂಬಂಧ? ಬನ್ನಿ, ಭೇದವನ್ನು ತಿಳಿಯಬೇಕಾದರೆ ಭೇದಕ್ಕೆ ಅಧಿಷ್ಠಾನವಾದ ವಸ್ತುವನ್ನು ತಿಳಿದಿರಬೇಕು. ದೇವರು ಪ್ರತ್ಯಕ್ಷನ ನಮಗೆ? ದೇವರು ಪ್ರತ್ಯಕ್ಷ ಅಲ್ಲ. ದೇವರೇ ಪ್ರತ್ಯಕ್ಷ ಅಲ್ಲ ಅಂತಂದರೆ ಭೇದವನ್ನು ತಿಳಿಯೋದು ಹೇಗೆ? ಭೇದ ತಿಳಿಲಿಕ್ಕೆ ಬರಲ್ಲ. ಭೇದ ತಿಳಿಬೇಕಾದ್ರೆ ಆ ವಸ್ತುವನ್ನೇ ತಿಳ್ಕೊಂಡಿರ್ಬೇಕು. ವೇದ ನಮಗಿಂತ ಭಿನ್ನವಾದ ವಸ್ತುವನ್ನು ಪರಿಚಯಿಸ್ತಾ ಇದೆ. ಆ ವಸ್ತುವಿನೊಟ್ಟಿಗೆ ಭೇದ ಇರುತ್ತೆ. ನಮಗೆ ಗೊತ್ತಿರೋದನ್ನು ಹೇಳ್ತಾ ಇಲ್ಲ ಅದು. ನನಗೆ ನಿನಗೆ ಭೇದ ಹೇಳ್ತಾ ಇದೆಯಾ? ಮಂಜುನಾಥನಿಂದ ವಿಜಯಸಿಂಹನು ಭಿನ್ನ ಇಲ್ಲ. ಯಾಕೆ? ಅದು ನಿಮಗೆ ಗೊತ್ತಿದೆ, ವೇದ ಯಾಕಬೇಕು. ಆದರೆ ದೇವರಿಂದ ಭಿನ್ನ ಅಂತ ಹೇಳ್ತಾ ಇದೆ. ಯಾಕೆಂದರೆ ದೇವರು ನಮಗೆ ಗೊತ್ತಿಲ್ಲ, ಆದ್ದರಿಂದ ಅದು ಅಪೂರ್ವವೇ ಅಂದರು. ಆಗಮಂ ವಿನಾ ಈಶ್ವರಸ್ಯೈವ ಸಿದ್ಧೇ. ಸರಿ, ಬೇರೆ ಕಡೆಯಿಂದ ತಿಳ್ಕೊಂಡಿದ್ದೀವಿ ಅಂದರೆ ವೇದ ಇಲ್ಲದೆ ದೇವರನ್ನು ತಿಳ್ಕೊಳ್ಳಿಕ್ಕಾಗಿರಲ್ಲ. ಅದರಿಂದಾಗಿ ಜೀವ ಹಾಗೂ ದೇವರ ನಡುವೆ ಇರುವಂತಹ ಭೇದವನ್ನು ವೇದವೇ ಹೇಳಬೇಕು, ಬೇರೆ ಅಲ್ಲ. ಅಪೂರ್ವತಾ ಬಂತು. ರೇ, ದೇವರಿದ್ದಾನೆ ಅಂತ ತಿಳ್ಕೊಳ್ಳಿಕ್ಕೆ ವೇದ ಬೇಕೇನ್ರಿ? ಅನುಮಾನ. ಲಾಜಿಕಲಿ ವಿ ಕ್ಯಾನ್ ಪ್ರೂವ್ ದೇವರಿದ್ದಾನೆ ಅಂತ. ಅದಕ್ಕೆ ಮಧ್ವರು ಹೇಳಿದ್ರು, ನಚ ಅನುಮಾನಾತ್ ತತ್ಸಿದ್ಧಿ. ಅನುಮಾನ ಅಂದರೆ ಲಾಜಿಕಲ್ ಪ್ರೂಫ್ ಇಲ್ಲ, ಅಥವಾ ಲಾಜಿಕ್ ಅನ್ನುವ ಪ್ರೂಫ್ ಇಲ್ಲ. ಯಾಕೆ?
ವಿಪರ್ಯಯೇಣಾಪಿ ಅನುಮಾತುಂ ಶಕ್ಯತ್ವಾತ್. ವಿಪರೀತವಾಗಿಯೂ ಅದಕ್ಕೆ ವಿರುದ್ಧವಾಗಿ ಅನುಮಾನ ಮಾಡಲಿಕ್ಕೆ ಬರುತ್ತೆ. ಮೊದಲು ತರ್ಕದಿಂದ ದೇವರನ್ನು ಸಾಧನೆ ಮಾಡಿದವ ಉದಯನ. ಅವನ ಗ್ರಂಥ ನ್ಯಾಯ ಕುಸುಮಾಂಜಲಿ ಅಂತ. ಅವನು ಈ ಗ್ರಂಥವನ್ನು, ಈ ನ್ಯಾಯ ಕುಸುಮಾಂಜಲಿಯನ್ನು ಬರೆದವ. ಅವನು ಹೇಳಿದ, ನೋಡಪ್ಪ, ದೇವರನ್ನು ತಿಳ್ಕೊಳ್ಳಿಕ್ಕೆ ತರ್ಕ ಸಾಕು, ವೇದ ಬೇಕು ಅಂತ ಇಲ್ಲ. ತರ್ಕದಿಂದ ಪ್ರೂವ್ ಮಾಡ್ತೇನೆ. ವಿಮತಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ್. ವಿಮತಂ ವಿವಾದಾಸ್ಪದವಾದ ಜಗತ್ತು, ಸಕರ್ತೃಕಂ ಒಬ್ಬ ಕರ್ತೃ, ಸೃಷ್ಟಿಕರ್ತೃವನ್ನು ಹೊಂದಿದೆ. ಯಾಕೆ? ಕಾರ್ಯತ್ವಾತ್, ಬಿಕಾಸ್ ಇಟ್ ಈಸ್ ಜನರೇಟೆಡ್, ಬಿಕಾಸ್ ಇಟ್ ಈಸ್ ಪ್ರೊಡ್ಯೂಸ್ಡ್. ಅದರಿಂದಾಗಿ ಕಾರ್ಯತ್ವ ಘಟವತ್. ನೋಡಿ, ಪ್ರಾಚೀನ ಭಾರತದ ತರ್ಕದಲ್ಲಿ ಒಂದು ಸರ್ತಿ ನೇರವಾಗಿ ಬರಬೇಕು, ಮತ್ತು ಉಲ್ಟಾ ಹೋಗಬೇಕು. ಅಂದರೆ ನಿದರ್ಶನವನ್ನು ಹೇಳಿ ಆದಮೇಲೆ ಮೊದಲು ಹೇತುವನ್ನು ಸಮನ್ವಯ ಮಾಡಿ ಆಮೇಲೆ ಸಾಧ್ಯವನ್ನು ಸಮರ್ಥನೆ ಮಾಡಬೇಕು. ಆಮೇಲೆ ಪಕ್ಷದಲ್ಲಿ ಹೇತು ಇದೆ ಅಂತ ಪ್ರೂವ್ ಮಾಡಿ ಸಾಧ್ಯ ಇದೆ ಅಂತ ನೋಡಿಕೊಳ್ಳಿ ಅಂತ ಬಿಡಬೇಕು. ಇದು ಕ್ರಮ. ವಿಮತಂ ವಿವಾದಾಸ್ಪದವಾದ ಜಗತ್ತು, ಸಕರ್ತೃಕಂ ಸೃಷ್ಟಿಕರ್ತೃವನ್ನು ಹೊಂದಿದೆ, ಕಾರ್ಯತ್ವ ಸೃಷ್ಟಿಯಾಗಿದೆ, ಆದ್ದರಿಂದ ಘಟವತ್ ಮಡಿಕೆಯ ಹಾಗೆ. ಈಗ ಉಲ್ಟಾ ಬನ್ನಿ. ಘಟದಲ್ಲಿ ಏನಿದೆ? ಕಾರ್ಯತ್ವ ಇದೆ, ಹೇತು. ಉಲ್ಟಾ ಹೋಗಬೇಕಾದ್ರೆ ಮೊದಲು ಸಿಗೋದು ಯಾವುದು? 4ರಿಂದ ಉಲ್ಟಾ ಹೋಗಬೇಕಾದ್ರೆ ಮೊದಲು ಸಿಗೋದು 3ನೇದು. ಘಟ ಅನ್ನುವ ವಸ್ತುವಿನಲ್ಲಿ ಕಾರ್ಯತ್ವ ಇದೆಯಾ? ಇದೆ. ಸಕರ್ತೃಕತ್ವ ಇದೆಯಾ? ಸಕರ್ತೃಕತ್ವ ಇದೆಯಾ ಅಂದರೆ ಅದಕ್ಕೊಬ್ಬ ಸೃಷ್ಟಿ ಮಾಡಿದವನು ಕಾಣಿಸ್ತಾನ? ಕಾಣಿಸ್ತಾನೆ. ಅದರಂತೆಯೇ ಜಗತ್ತಿನಲ್ಲಿ ಕಾರ್ಯತ್ವ ಇದೆ ಅಂದ ಮೇಲೆ ಒಬ್ಬ ಸೃಷ್ಟಿಕರ್ತೃ ಇರಲೇಬೇಕು. ಹೀಗೆ ಅನುಮಾನವನ್ನು ಪ್ರೆಸೆಂಟ್ ಮಾಡುವ ಕ್ರಮ ಪ್ರಾಚೀನರ ಕ್ರಮ ಇದು. ಮೊದಲು ಪ್ರತಿಜ್ಞೆಯನ್ನು ಮಾಡಿ ಆಮೇಲೆ ಅದಕ್ಕೆ ಕಾರಣವನ್ನು ಕೊಟ್ಟು ದೃಷ್ಟಾಂತವನ್ನು ಕೊಟ್ಟು, ಈ ದೃಷ್ಟಾಂತದಲ್ಲಿ ಉಲ್ಟಾ ಬರ್ತಾ ಹೇತು ಇದೆ ಅಂತ ಹೇಳಿ, ಅಂದರೆ ಯಾವುದನ್ನು ಅವರು ರೀಸನಿಂಗ್ ಅಂತ ಹೇಳಿ ಕೊಟ್ಟಿರ್ತಾರೋ ಅದು ಇದೆ ಅಂತ ಹೇಳಿ, ಆಮೇಲೆ ಸಾಧ್ಯವನ್ನು ಹೇಳಿ, ಪಕ್ಷದಲ್ಲಿ ಹೇತು ಇದೆ ಅಂತ ಪ್ರೂವ್ ಮಾಡಿದ್ರೆ ಆಯ್ತು, ಸಾಧ್ಯ ಇದೆ ಅಂತ ಸಿದ್ಧ. ಕೋರ್ಟಿನಲ್ಲಿ ಪೂರ್ತಿ ಕಾರಣಗಳನ್ನು ಉಪಪಾದನೆ ಮಾಡಿ ಸಾಧನೆ ಮಾಡಲಿಕ್ಕೆ ನ್ಯಾಯಾಧೀಶರಲ್ಲಿ ಬಿಡ್ತಾರೆ. ಅದೇ ಕ್ರಮ ಇಲ್ಲಿಯೂ ಕೂಡ. ಇದನ್ನು ಕೇಳಿದಾಗ ಚಂದ ಅಂತ ಅನ್ಸುತ್ತೆ. ವಿಮತಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ್. ಏನು ಚೆನ್ನಾಗಿದೆ, ಡಿಫೆಕ್ಟ್ಲೆಸ್ ಲಾಜಿಕ್. ದಿಸ್ ಈಸ್ ದರ್ ಇಸ್ ನೋ ಡಿಫೆಕ್ಟ್, ಯಾವ ಇದು ಇಲ್ಲ, ಏನು ದೋಷವೇ ಇಲ್ಲ ಇದರಲ್ಲಿ. ಆಚಾರ್ಯ ಹೇಳ್ತಾರೆ, ವಿಮತಂ ವಿಕರ್ತೃಕಂ ಅಸ್ಮತ್ಸಮ್ಮತ ಕರ್ತೃರಹಿತತ್ವಾತ್ ಆತ್ಮವತ್ ಅಂತ ಅನುಮಾನ ಮಾಡುತ್ತೇನೆ ನಾನು ಒಂದು. ನೋಡಿ, ಈಗ ಮತ್ತೆ ಯಥಾ ಪ್ರಕಾರ ಇದನ್ನು ಸಾಧನೆ ಮಾಡೋಣ. ವಿಮತಂ ಡಿಸ್ಪ್ಯೂಟೆಡ್ ವರ್ಲ್ಡ್ ಈಸ್ ಕ್ರಿಯೇಟರ್ಲೆಸ್, ದೇರ್ ಇಸ್ ನೋ ಕ್ರಿಯೇಟರ್. ವಿಕರ್ತೃಕಂ ಕರ್ತೃ ಇಲ್ಲ ಇದಕ್ಕೆ. ಯಾಕೆ? ಅಸ್ಮತ್ಸಮ್ಮತ ಕರ್ತೃರಹಿತತ್ವ. ಕರ್ತೃ ಅಂದರೆ ನಮಗೊಂದಿಷ್ಟು ಇದೆಯಪ್ಪ ವಿವಕ್ಷೆ. ಒಬ್ಬ ಕಂಪನಿಯ ಮಾಲೀಕ, ಪ್ರೊಪ್ರೈಟರ್, ಎಲ್ಲ ಕಡೆ ತನ್ನ ಉತ್ಪನ್ನ ಇರಬೇಕು ಅಂತ ಬಯಸ್ತಾನೆ. ಸಣ್ಣ ಜಾಗ ಸಿಕ್ಕಿದ್ರೂ ಕೂಡ ಅದ್ರ ಮೇಲೆ ತನ್ನ ಹೆಸರು ಕೆತ್ತುತ್ತಾನೆ.
ಸೂಜಿಯಂತಹ ಪದಾರ್ಥಗಳಲ್ಲಿಯೂ ಕೂಡ ಯಾವ ದೇಶದಿಂದ ಬಂದದ್ದು ಅಂತ ಶಿರೋನಾಮೆಯಿಂದ ಗೊತ್ತಾಗತ್ತೆ. ಒಂದು ಸಿಂಬಲ್ ಇರುತ್ತೆ. ದೇವರು ತೆಂಗಿನ ಮರದ ಮೇಲೆ, ಮಾವಿನ ಮರದ ಮೇಲೆ ಅವನು ಸೈನ ಹಾಕಿದ್ದಾನೆ. ತನ್ನನ್ನು ತಿಳಿಸ್ಬೇಕು ಅನ್ನೋ ಉದ್ದೇಶವೇ ಅವನಿಗಿಲ್ಲ. ಯಾಕೆಂದರೆ ಅವನೇ ಇಲ್ಲ. ಆದ್ದರಿಂದ ಅಸ್ಮತ್ ಸಮ್ಮತ ಕರ್ತೃರಹಿತತ್ವಾತ್. ಕರ್ತೃ ಅಂದರೆ ನಾವು ಒಂದಿಷ್ಟು ಕ್ವಾಲಿಟಿಗಳನ್ನು ಎಕ್ಸ್ಪೆಕ್ಟ್ ಮಾಡಿದ್ದೇವೆ, ಅವನಿದಕ್ಕಿಲ್ಲ. ಅದರಿಂದಾಗಿ ನಾವು ಜಗತ್ತನ್ನು ದೇವರು ಸೃಷ್ಟಿ ಮಾಡಿದ್ದು ಅಂತ ನೀವು ತರ್ಕದಿಂದ ಹೇಳಿದ್ರೆ ನಾವು ಒಪ್ಕೊಳ್ಳಲ್ಲ. ಆಚಾರ ಲಾಜಿಕ್ ಇದು. ಅಥವಾ ಆತ್ಮವತ್ತು, ಹೋಗಲಿ ಬಿಡಿ, ಇನ್ನೊಂದು ಪರಿಭಾಷೆ ಹೇಳೋಣ. ಆತ್ಮವತ್ತು, ಆತ್ಮನಿಗೆ ನಿತ್ಯತ್ವ ಇದೆಯೋ ಇಲ್ವೋ? ಇದೆ. ಕರ್ತೃ ಇದಾನ ಅದಕ್ಕೆ, ದೇವರು ಕರ್ತೃ ಅಲ್ಲ. ಆತ್ಮನಲ್ಲಿ ಅಸ್ಮತ್ಸಮ್ಮತ ಕರ್ತೃ ರಾಹಿತ್ಯ ಇದೆಯಾ? ಕ್ರಿಯೇಟರ್ ಲೆಸ್ನೆಸ್ ಇದೆಯಾ ಇಲ್ವಾ? ಕರ್ತೃ ರಾಹಿತ್ಯ ಇದ್ದ ಮೇಲೆ ವಿಕರ್ತೃಕತ್ವ ಅದನ್ನು ಯಾರೂ ಮಾಡಿಲ್ಲ. ಆತ್ಮನನ್ನು ಮಾಡಿದವ ಹೀಗಿರಬೇಕು ಅಂತ ನಾವೊಂದು ಎಕ್ಸ್ಪೆಕ್ಟ್ ಮಾಡಿದ್ವಲ್ಲ, ಅದಿಲ್ಲ. ಅದರಿಂದಾಗಿ ಅದು ಸೋಲ್ ಈಸ್ ನಾಟ್ ಪ್ರೊಡಕ್ಷನ್ ಆಫ್ ಗಾಡ್, ವಿಕರ್ತೃಕ. ಅದೇ ರೀತಿ ಜಗತ್ತಿನಲ್ಲಿಯೂ ಅಸ್ಮತ್ಸಮ್ಮತ ಕರ್ತೃ ರಾಹಿತ್ಯ ಇದೆ. ನೋಡಿ, ವಿಕರ್ತೃಕತ್ವ ಬಂತು. ಹೀಗೆ ಆಚಾರ್ಯರು, ನೀವು ತರ್ಕದಿಂದ ದೇವರನ್ನು ಪ್ರೂವ್ ಮಾಡಲಿಕ್ಕಾಗಲ್ಲ. ತರ್ಕದಿಂದ ದೇವರನ್ನು ಪ್ರೂವ್ ಮಾಡಲಿಕ್ಕೆ ಆಗದೇ ಇರೋದರಿಂದ ತರ್ಕಕ್ಕಿಂತ ಒಂದು ಭಿನ್ನವಾದ ಪ್ರಮಾಣ ಬೇಕು. ಅಂದರೆ ಅನುಮಾನಕ್ಕಿಂತ ಭಿನ್ನವಾದ ಪ್ರಮಾಣ ಬೇಕು. ಪ್ರತ್ಯಕ್ಷ ಗೋಚರ ಆಗಲ್ಲ. ಹಾಗಾದರೆ ಭರವಸೆ ಇಡಬಹುದಾದದ್ದು ಶಬ್ದದ ಮೇಲೆ ಮಾತ್ರ. ಆ ಶಬ್ದ ದೇವರನ್ನೂ ಹೇಳಿ ಜೀವರಿಂದ ದೇವರ ಭೇದವನ್ನೂ ನಿರೂಪಣೆ ಮಾಡ್ತಾ ಇದೆ. ಅದರಿಂದಾಗಿ ವೇದ ಹೇಳಿದಂತೆ ದೇವರನ್ನು ಒಪ್ಪಬೇಕಾಗುತ್ತೆ. ನೀನು ಹೇಳಿದರೆ ನಾನು ದೇವರು ಒಂದೇ ಅಥವಾ ನಾನೇ ಬ್ರಹ್ಮ ಅಂತ ಹೇಳಿದರೆ ಅದಕ್ಕೆ ಪ್ರೂಫ್ ಇಲ್ಲ. ಪ್ರತ್ಯಕ್ಷ ಅಲ್ಲ, ವೇದ ಇಲ್ಲ. ಅನುಮಾನ ಉಲ್ಟಾನೂ ಹೇಳಬಹುದಾದ್ದರಿಂದ ನಾವು ದೇವರನ್ನು ತಿಳ್ಕೊಳ್ಬೇಕಾದ್ರೆ ವೇದ ಬೇಕು. ಆ ವೇದ ನಿಮ್ಮೆಲ್ಲರಿಗಿಂತ ವಿಲಕ್ಷಣನಾದ, ನಿಮಗೆಲ್ಲರಿಗೂ ಕಾಣದ, ತಪಸ್ಸು ಮಾಡಿದರೆ ಕಾಣಬಹುದಾದ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ ಹೆಸರು ದೇವರು ಅಂತ ವೇದ ಹೇಳ್ತಾ ಇದೆ. ನಂಬಬೇಕು ಅಷ್ಟೆ. ಅದು ಬಿಟ್ಟು ಬೇರೆ ದಾರಿ ಇಲ್ಲ. ಅಲ್ಲ, ವೇದವನ್ನು ಹೇಳುವಂತಹ ವೇದದ ಒಂದು ವಾಕ್ಯಗಳಿದೆಯಲ್ಲ, ಅಯ್ಯೋ ಅದಕ್ಕೆ ಬೇರೆ ಅರ್ಥ ಮಾಡಬೇಕು. ಶಬ್ದಕ್ಕೆ ಯಾವತ್ತೂ ಬೇರೆ ಅರ್ಥ ಮಾಡಬೇಕು. ಇಡಿಯಮ್ಸ್ ಅಂತ ಬಂದಾಗ ಬೇರೆ ಅರ್ಥ ಮಾಡಲೇಬೇಕು. ಯಾಕೆ? ಪ್ರತ್ಯಕ್ಷ ವಿರೋಧ ಇರೋದೇ ದೊಡ್ಡದು. ಪ್ರತ್ಯಕ್ಷ ವಿರೋಧ ಇರೋದ್ರಿಂದಲೇ ಪ್ರತಿಯೊಂದು ಮಾತಿಗೂ ಬೇರೆ ಅರ್ಥ. ಅವನು ಬೆನ್ನಿನಲ್ಲಿ ಚೂರಿ ಹಾಕಿದ, ಇವನು ಬೆನ್ನು ಹೋಗಿ ನೋಡೋದಲ್ಲ. ಅಯ್ಯೋ ಎಷ್ಟು ಆಳಕ್ಕೆ ಹಾಕಿದ್ದಾನೆ, ಮೋತ ಮಾಡಿದ ಇತ್ಯರ್ಥ. ಯಾಕೆ? ಪ್ರತ್ಯಕ್ಷ ವಿರೋಧ ಇದೆ. ಆದ್ದರಿಂದ ಮಾತಿಗೆ ಬೇರೆ ಅರ್ಥ ಮಾಡ್ತೀರಾ. ನಿಮ್ಮ ಆತ್ಮಿಕವಾದ ಎಕ್ಸ್ಪೀರಿಯನ್ಸ್ಗೆ ವಿರೋಧ ಇರೋದರಿಂದ ಅಭೇದವನ್ನು ಹೇಳುವಂತೆ ತೋರುವ ಮಾತಿಗೆ ಬೇರೆ ಅರ್ಥ ಮಾಡಬೇಕು ಅಂತಾರೆ ಆಚಾರ್ಯರು. ನೇರ ಹಾಗೆ ಅರ್ಥ ಮಾಡಿಬಿಟ್ರೆ, ನಂದೆಲ್ಲ ಇವಂದೇ ಅಂತ ಹೇಳಿದ್ರೆ ಮನೆ ಮಠ ಮೊದಲಾದವುಗಳು ಅಂತನ ಅಲ್ಲ, ಅದಕ್ಕೆ ಬೇರೆ ಅರ್ಥ ಮಾಡ್ತೀವಿ. ಒಂದು ಮಟ್ಟದಲ್ಲಿ ಇವರಿಬ್ಬರಲ್ಲಿ ವಿನಿಮಯ ಇರುತ್ತೆ, ಉತ್ಕಟವಾಗಿ ಇರುತ್ತೆ, ಹೇಗೋ ಹಾಗೆ. ಅದರಿಂದಾಗಿ ಮಾತು ಇಲ್ಲೇ ರೋಡಲ್ಲೇ ಮನೆ, ಏನು ಲಾರಿ ಎಲ್ಲ ಹೋಗಿ ಗುದ್ದುತ್ತಾ ಇರುತ್ತೆ ಅವಳ ಮನೆಗೆ.
ಹತ್ತಿರ ಇತ್ಯರ್ಥ ಅಷ್ಟೆ. ಮಾತಿಗೆ ವಿರೋಧ ಅದರಿಂದಾಗಿ ಯಾವತ್ತೂ ಕೂಡ ಅವ್ರನ್ನ ತಲೆ ಮೇಲೆ ಕೂಡಿಸ್ಕೊಂಡ್ಬಿಟ್ಟಿದ್ದಾರೆ ನೋಡ್ರಿ. ಅಂದರೆ ಪ್ರೀತಿಸಿ ಹೆಚ್ಚು ಮುದ್ದಿಸ್ತಾ ಇದ್ದಾರೆ ಅಂತ ಅರ್ಥ. ಅವ್ರು ಏನು ಮಾಡಿದ್ರು ಸರಿ ಅಂತಾರೆ. ಪ್ರತ್ಯಕ್ಷದ ವಿರೋಧ ಬಂದಾಗ ಯಾವತ್ತು ಮಾತಿಗೆ ಬೇರೆ ಅರ್ಥ ಮಾಡ್ತೇವೆ. ಇಲ್ಲಿ ಪ್ರತ್ಯಕ್ಷದ ವಿರೋಧ ಬರ್ತಾ ಇದೆ, ವೇದ ಅನ್ನುವ ಮಾತಿಗೆ ಬೇರೆ ಅರ್ಥ ಮಾಡಬೇಕು. ಇಷ್ಟು ಕ್ಲಿಯರ್ ಸಾಕು. ಒಂದು ತಿಂಗಳಾಯಿತು.